ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ ನೆಕ್ ಡಿಸೈನ್ ತೋರಿಸ್ಬಿಟ್ಟು ಯಾವ ರೀತಿ ಫೈನಲ್ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ನೆಕ್ ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ, ಕ್ಯಾನ್ವಾಸ್ ಪೇಪರ್ ಮೇಲೆ ಬರ್ಕೊಂಡಿದ್ದೀನಿ. ಸೇಮ್ ಇದೇ ಅಳತೆಗೇ ಇದೇ ಉದ್ದ ಬರ್ಕೊಂಡಿದ್ದೀನಿ. ನೋಡಿ, ಇಲ್ಲೇ ತನಕ ಅಗಲ ಇದೆಯಲ್ಲ, ಇಲ್ಲೇ ತನಕನೇ ಬರ್ಕೊಂಡು ಇದು ಎಕ್ಸ್ಟ್ರಾ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ಈ ಕ್ಯಾನ್ವಾಸ್ ಪೇಪರಿಗೆ ನಾನು ಫಸ್ಟು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಯಾವುದೇ ಟೈಮಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಫಸ್ಟು ನೋಡ್ಬೋದು. ಇದೇ ಥರ ಹೊಸ ಹೊಸ ಡಿಸೈನ್ಸ್ಗಳನ್ನ, ಸಿಂಪಲ್ ನೆಕ್ ಡಿಸೈನ್ಸ್ಗಳನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ಥರ ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆನ ನಾವು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇದು ಸೀದಾ, ಇದು ಉಲ್ಟಾ, ಈ ಥರ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ. ಎರಡನ್ನೂ ಒಂದು ಮಾಡ್ಕೋಬೇಕು. ಫಸ್ಟು ಇಲ್ಲಿ ಬ್ಲೌಸಿನ ಕೆಳಭಾಗದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ತಿರುಗಿಸ್ಕೊಂಡು ನೋಡಿ, ಈ ಥರ ಕೂಳೆನ ಲೈನಿಂಗ್ ಕಡೆಗೆ ಮಾಡಿಕೊಂಡು ಅದ್ರ ಮೇಲ್ಗಡೆ ಸ್ಟಿಚ್ ಮಾಡ್ಕೋಬೇಕು. ಟಾಪ್ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ತಿರುಗಿಸ್ಬಿಟ್ಟು ಇಲ್ಲಿ ನೀವು ಸ್ಟಿಚ್ ಬೇಕು ಅಂದರೆ ನೀವು ಸ್ಟಿಚ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕೆಲವೊಂದು ಬಟ್ಟೆ ತುಂಬ ಹಾರ್ಡಾಗಿರ್ತಾವಲ್ಲ, ಆವಾಗ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸಾಫ್ಟ್ ಬಟ್ಟೆ ಆದರೆ ನಡೆಯುತ್ತೆ. ನಾನು ಇದನ್ನು ಬಿಗ್ನರ್ಸ್ಗೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ಥರ ನೀವು ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇನ್ನು ಪೂರ್ತಿಯಾಗಿ ಔಟ್ಲೈನ್ ಪೂರ್ತಿಯಾಗಿ ಫುಲ್ಲು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ಲೆವೆಲ್ ಮಾಡ್ಕೋಬೇಕು. ಈಗ ಈ ಥರ ರೆಡಿಯಾಗಿರುತ್ತಲ್ಲ, ಇದನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಇದನ್ನು ಸೆಂಟ್ರ್ ಪಾಯಿಂಟು ನಮಗೆ ಬೇಕಲ್ಲ, ಹಾಗಾಗಿ ಈ ಥರ ಜೋಡಿಸ್ಕೊಂಡು ಈ ಥರ ಫುಲ್ಲು ಟೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನಮಗಿಲ್ಲಿ ಮಾರ್ಕ್ ಬೀಳುತ್ತೆ. ಈ ಮಾರ್ಕು ನಿಮಗೆ ಕಾಣಿಸಲ್ಲ ಅಂತೇಳಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಈ ಲೈನಿಗೆ ನಾನಿಲ್ಲಿ ಕ್ಯಾನ್ವಾಸ್ ಪೇಪರಿಂದು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಈ ಥರ ಇಟ್ಕೊಂಡು ಸೆಂಟ್ರಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಗುಂಡ್ಪಿನ್ದಿಂದ ಬೇಕಂದರೆ ಒಂದು 4-5 ಗುಂಡ್ಪಿನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಆಗುತ್ತೆ ಅಂತ ಹೇಳಿ. ಇಲ್ಲೇ ತನಕ ಮಾತ್ರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನಿಲ್ಲಿ ಸ್ಕೆಚ್ಚಲ್ಲಿ ಬರ್ಕೊಂಡಿದ್ದೆಲ್ಲ ಆ ಲೈನಿ ಮೇಲ್ಗಡೆನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಶೇಪಲ್ಲಿ ನಾವು ಲೀಫು ಡಿಸೈನ್ ಕೊಟ್ಟಿದ್ರೆ ಲೀಫು, ವಿ ಶೇಪಲ್ಲಿ ಕೊಟ್ಟಿದ್ರೆ ವಿ ಶೇಪು, ಇಲ್ಲಿ ಶೇಪು ಯಾವ ಥರ ಕೊಟ್ಟಿರ್ತೀವಿ ಅದೇ ಥರ ಶೇಪಲ್ಲಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಸಣ್ಣ ಸಣ್ಣದಾಗಿ ಕಚ್ಚನ್ನು ಹಾಕ್ಕೊಳ್ಬೇಕು. ಏಕೆಂದರೆ ನಾವು ಉಲ್ಟಾ ಮಾಡಿದಾಗ ಅದಲ್ಲಿ ರಿಂಕಲ್ಸ್ ಬರಲ್ಲ, ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಟಾಪ್ ಸ್ಟಿಚ್ ಹಾಕೋಣ. ಫೋಲ್ಡ್ ಮಾಡಿಕೊಂಡು ಒಳಕ್ಕೆ ಫೋಲ್ಡ್ ಮಾಡಿಬಿಟ್ಟು ಮೇಲೊಲಿಗೆನ ಹಾಕ್ಕೊಳ್ಬೇಕು. ಈ ಥರ
ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೆಕ್ ಹತ್ರ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನೇ ನಾವು ಇಲ್ಲಿ ಡಿಸೈನಾಗಿ ಯೂಸ್ ಮಾಡ್ಕೊಳ್ಳೋಣ, ವೇಸ್ಟ್ ಮಾಡೋದು ಬೇಡ. ನೋಡಿ ಇದಕ್ಕೆ ಹೇಗಿದ್ರು ಲೈನಿಂಗ್ ಬಟ್ಟೆ ಇರುತ್ತೆ, ಮೇನ್ ಬಟ್ಟೆ ಇರುತ್ತೆ. ಈಗ ಇದಕ್ಕೆ ಕರೆಕ್ಟಾಗಿ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾವಿಲ್ಲಿ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಸಾಕು, ಇದಕ್ಕೂ ಕಡಿಮೆ ಬೇಕಂದರೆ ಕಟ್ ಮಾಡ್ಕೋಬೋದು. ಇದಿಷ್ಟು ಇರಲಿ. ಇದನ್ನು ಕಟ್ ಮಾಡಿಕೊಂಡು ಇಲ್ಲಿ 4 ಲೇಯರಲ್ಲಿ ತೊಗೊಂಡಿದ್ದೀನಿ, ಇನ್ನೂ ಸ್ಟಿಫಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಮಗೆ ಯಾವ ಥರ ಶೇಪ್ ಬೇಕು ನೋಡಿಕೊಂಡು ನಾನಿಲ್ಲ ಸ್ವಲ್ಪ ಲೀಫು ಥರ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಕೊಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಆಗಿದ್ರೆ ನೀಟಾಗುತ್ತೆ. ಇನ್ನೂ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಓಪನ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಪೇಪರ್ ಕಾಣಿಸ್ತಿದೆಯಲ್ಲ, ಈ ಥರ ಇಟ್ಕೊಂಡು ನೀವು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಶೇಪನ್ನು ಕೊಡಬೇಕು. ಆರ್ಚ್ ಥರ ಶೇಪನ್ನು ಕೊಡ್ತಾಯಿದ್ದೀನಿ. ಲೈಟಾಗಿ ಅಲ್ಲಿ ಮೂಲೆ ಥರ ಬರೋ ಥರ ಶೇಪನ್ನು ತಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಕಚ್ಚಾ ಕೊಡಬೇಕು. ಇಲ್ಲಿ ಜಾಸ್ತಿ ವಿ ಶೇಪು ಕೊಡಬಾರ್ದಿಲ್ಲಿ, ಏಕೆಂದರೆ ನಾವು ವೇರ್ ಮಾಡಿದಾಗ ಸ್ವಲ್ಪ ಬೆಂಡಾಗಿಬಿಡುತ್ತೆ. ಹಾಗಾಗಿ ಲೈಟಾಗಿ ನೋಡಿಕೊಂಡು ಅಲ್ಲಿ ಸ್ವಲ್ಪ ಶೇಪನ್ನು ಕೊಡಬೇಕು ಅಷ್ಟೇ. ಈ ಥರ ಕಚ್ಚಾಕೊಂಡಿದ್ದಾದಮೇಲೆ ಈಗ ಉಲ್ಟಾ ಮಾಡೋಣ. ಲೈನಿಂಗ್ ಬಟ್ಟೆ ಮೇಲೆ ಬರಬೇಕು. ಈ ಥರ ಕ್ಯಾನ್ವಾಸ್ ಪೇಪರಿಗೂ ಒಂದು ಲೈನಿಂಗು, ಮೇನ್ ಬಟ್ಟೆಗೂ ಒಂದು ಲೈನಿಂಗು ಆಲ್ರೆಡಿ ಬಂತು. ಇಲ್ಲಿ 4 ಲೇಯರಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಕರೆಕ್ಟಾಗಿ ಉಲ್ಟಾ ಮಾಡ್ಕೊಳ್ಳಿ. ಒಂದು ಸರಿ ಐರನ್ ಮಾಡ್ಕೊಳ್ಳಿ, ಇನ್ನೂ ನೀಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವೇನು ಶೇಪ್ ಕೊಟ್ಟಿರ್ತೀವಲ್ಲ ಆ ಶೇಪ್ ಬಂದಿಲ್ಲ ಅಂದರೆ ಒಂದು ನೀಡಲಿಂದ ಈ ಥರ ಶೇಪ್ ಬರೋ ಥರ ಲೈಟಾಗಿ ಈ ಥರ ಮಾಡ್ಕೋಬೇಕು. ಅಕಸ್ಮಾತ್ ಬರದೇ ಇದ್ದರೆ ಎಲ್ಲೆಲ್ಲಿ ಬಂದಿಲ್ಲ ನೋಡಿಕೊಂಡು ಸರಿ ಮಾಡ್ಕೊಳ್ಳಿ. ಇದ್ರ ಮೇಲ್ಗಡೆ ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು, ಅಂದರೆ ಮೇಲೋಲಿಗೆನ ಹಾಕ್ಕೊಳ್ಬೇಕು. ಈ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ಬ್ಲೌಸಿಗೆ ಈ ಥರ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಿಗೆ ಇಟ್ಕೊಂಡು ಇಲ್ಲಿ ನಿಮಗೆ ಗೊತ್ತಾಗಲ್ಲ ಅಂದರೆ ನೀವು ಇಲ್ಲಿ ಚಾಪೀಸಲ್ಲಿ ಪೆನ್ಸಿಲಲ್ಲಿ ಮಾರ್ಕನ್ನು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು. ನಾನಿಲ್ಲಿ ಹೀಗೇ ಇಟ್ಕೊಂಡು ನನಗೆ ಇಷ್ಟು ಸಾಕು ಅಂತ ನೋಡ್ಕೊಳ್ತಾ ಇದ್ದೀನಿ ಅಷ್ಟೇ. 1 ಇಂಚಿನಷ್ಟು ಮೇಲಕ್ಕೆ ಇಟ್ಕೊಂಡಿದ್ದೀನಿ, ಜಾಸ್ತಿ ಮೇಲಕ್ಕೆ ಇಟ್ಕೋಬೇಡಿ, ಸಾಕಾಗುತ್ತೆ. 1 ಇಂಚಿನಷ್ಟು ಮೇಲಕ್ಕೆ ಬಂದರೆ ಸಾಕು. ಇಲ್ಲಿ ಲಾಕ್ ಮಾಡಿಕೊಂಡು ಕಾಣಿಸ್ತಲ್ಲ, ಈ ಥರ ಎಂದಕ್ಕೆ ಮುಂದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಅರ್ಧ ಇಂಚಿನಷ್ಟು ಅಷ್ಟರಲ್ಲೇ ಎಂದಕ್ಕೆ ಮುಂದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡ್ರೆ ಬಿಚ್ಕೊಳೋದಿಲ್ಲ. ಅದನ್ನು ಯಾವ ರೀತಿ ಲಾಕ್ ಮಾಡೋದಂತ ನಾನೀಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಜಸ್ಟ್ ಒಂದು ಅರ್ಧ ಗಂಟೆ ಕೆಳಗಡೆ ನೋಡಿ. ಈಗ ಇದಕ್ಕೆ ನಾನು ಸಿಂಪಲ್ಲಾಗಿ ಇಲ್ಲಿ ನೆಕ್ ಡಿಸೈನ್ ಮಾಡ್ತಾಯಿದ್ದೀನಿ. ಇಲ್ಲಿ ಗ್ರೀನ್ ಕಲರ್ ಮತ್ತು ಗೋಲ್ಡ್ ಕಲರಲ್ಲಿ 2 ಕಲರಲ್ಲಿ ಬೀಡ್ಸನ್ನು ತೊಗೊಂಡಿದ್ದೀನಿ. ಈ ಪ್ರತಿಯೊಂದು ಬೀಡನ್ನು ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ಯಾವ ರೀತಿ ಲಾಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದು ಯಾವುದೇ ಕಾರಣಕ್ಕೂ ಬಿಚ್ಚಬಾರ್ದು ಮತ್ತು ಲೂಸ್ ಆಗಬಾರ್ದು. ಫುಲ್ ಸ್ಟಿಫಾಗಿ ಟೈಟಾಗಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲೇ ಬಂದಿದೆ ಅನ್ನೋ ಥರ ರೆಡಿ ಮಾಡ್ಕೋಬೇಕು. ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಒಂದು ಗೋಲ್ಡು, ಒಂದು ಬೀಡು, ಈ ಥರ ಒಂದ್ರ ಪಕ್ಕ ಒಂದು ಸ್ಟಿಚ್ ಮಾಡ್ತಾ ಬರೋಣ. ಎಷ್ಟು ಸಾಧ್ಯನೋ ಅಷ್ಟು ಫುಲ್ಲು ಟೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಒಂಚೂರು ಒಂದು ಬೀಡು ಸಹ ಗ್ಯಾಪ್ ಇಲ್ಲ. ಇಲ್ಲಿ ಫುಲ್ಲು ಟೈಟಾಗಿ ಅಂದರೆ ಟೈಟಾಗಿ ಸ್ಟಿಚ್ ಮಾಡ್ಕೋಬೇಕು, ಚೆನ್ನಾಗಿ ಕಾಣಿಸುತ್ತೆ ಅವಾಗ. ಇದು ಎಕ್ಸ್ಟ್ರಾ ಬಂದಿರುತ್ತಲ್ಲ, ಇದು ನಾವು ಸ್ಟಿಚ್ ಮಾಡಿರೋದು ನೋಡಿ ಕಾಣಿಸ್ತಾ ಇದೆಯಲ್ಲ, ಇದು ಎಕ್ಸ್ಟ್ರಾ ಇರೋದನ್ನು ಕರೆಕ್ಟಾಗಿ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಕು ನಾವು ಎಮ್ಮಿಂಗ್ ಮಾಡ್ಕೋಬೇಕಲ್ಲ ನೆಕ್ಸ್ಟ್ ಲಾಸ್ಟಲ್ಲಿ, ಆವಾಗ ಇದನ್ನು ಸೇರಿಸ್ಕೊಂಡು ಎಮ್ಮಿಂಗ್ನ ಮಾಡಿಕೊಂಡ್ರೆ ಸರಿ ಹೋಗುತ್ತೆ.
ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಏನು ಅನ್ನಿಸ್ತು ಅಂತ. ಈಗ ಫೈನಲಾಗಿ ಯಾವ ರೀತಿ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಟಕ್ಸ್ ಹಿಡಿಯೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ ಇಂಚಿನಷ್ಟು ಟಕ್ಸು, ಉದ್ದ 5 ಇಂಚಿನಷ್ಟು ಹಿಡಿತಾ ಇದ್ದೀನಿ. ಎರಡು ಕಡೆ ಇದೇ ಥರನೇ ಟಕ್ಸನ್ನು ಹಿಡ್ಕೋಬೇಕು. ಈಗ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸ್ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸ್ಲೀವ್ಸಿಗೆ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಯಾವ ರೀತಿ ಡಿಸೈನ್ ಮಾಡೋದು ಅಂತಲೂ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ಪ್ಲೇಲಿಸ್ಟಲ್ಲಿ ಇರುತ್ತೆ. ನಿಮಗೆ ಸಿಗದೇ ಇದ್ದರೆ ಕಮೆಂಟ್ಸಲ್ಲಿ ಕೇಳಿದರೆ ನಾನು ಅವರಿಗೆ ಲಿಂಕನ್ನು ಕೊಡ್ತೀನಿ. ಈ ಥರ ಶೋಲ್ಡರ್ನ ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೀವು ಪ್ರತಿಯೊಂದು ವಿಡಿಯೋನೂ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡದೆ ನೋಡಬೇಕು. ಪ್ರತಿಯೊಂದು ಪಾಯಿಂಟನ್ನು ನಾನು ಈಸಿಯಾಗಿ ಹೇಳ್ಕೊಡ್ತಾ ಇರ್ತೀನಿ. ಈ ಥರ ಎರಡನ್ನೂ ಜಾಯಿಂಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಹೆಚ್ಚು ಕಡಿಮೆ ಬರುತ್ತೆ ಅಂತ ಕಮೆಂಟ್ಸ್ ಮಾಡ್ತಾ ಇದ್ರಲ್ಲ, ಹಿಂಭಾಗದ್ದು ಇಲ್ಲಾಂದ್ರೆ ಮುಂಭಾಗದ್ದಾದರೂ ಜಾಸ್ತಿ ಬರುತ್ತೆ ಅಂತ ಕಮೆಂಟ್ಸ್ ಮಾಡ್ತಿದ್ರಲ್ಲ, ಯಾವ ರೀತಿ ಸರಿ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಕರೆಕ್ಟಾಗಿ ಜೋಡಿಸ್ಕೋಬೇಕು. ಕೆಳಭಾಗದಲ್ಲಿ ಮೇಲ್ಗಡೆ ಎಷ್ಟು ಎಕ್ಸ್ಟ್ರಾ ಬಂದಿರುತ್ತೆ ಅದನ್ನು ಈ ಥರ ಎಷ್ಟು ಬರುತ್ತೆ ಅಷ್ಟನ್ನೇ ಕಟ್ ಮಾಡಿ ತೆಗಿಬೇಕು. ನೀವು ಜಾಸ್ತಿ ಟಕ್ಸ್ ಹಿಡಿದ್ರೆ ಮಾತ್ರ ಹಿಂಭಾಗದ್ದು ಜಾಸ್ತಿ ಬರುತ್ತೆ, ಅಷ್ಟೇ ನೋಡಿಕೊಂಡು ಟಕ್ಸನ್ನು ಹಿಡಿಬೇಕು. ಇಲ್ಲಿ ಸೈಡಲ್ಲಿ ಈ ಥರ ಜೋಡಿಸ್ಕೋಬೇಕು. ಇಲ್ಲೊಂದು ಚೂರು ಜಾಸ್ತಿ ಬಂದಿದೆ, ಇದನ್ನು ಕರೆಕ್ಟಾಗಿ ಶೇಪನ್ನು ಕೊಟ್ಕೊಂಡು ತೆಗಿಬೇಕು. ಇದನ್ನು ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಫೈನಲಾಗಿ ಬ್ಲೌಸ್ನೇ ಇಟ್ಕೊಂಡು ಯಾವ ರೀತಿ ಫಿಟ್ಟಿಂಗ್ ಮಾಡೋದು, ಬ್ಲೌಸ್ ಅಳತೆನೇ ಇಟ್ಕೊಂಡು ಅದ್ರ ಪ್ರಕಾರನೇ ಸ್ಟಿಚ್ ಇದು ಫೈನಲಾಗಿ ಮಾರ್ಕ್ ಹಾಕಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಯಾವುದು ಮುಂಭಾಗದ್ದು ಶೇಪು ನೋಡಿಕೊಂಡು ಯಾವ ಕಡೆ ಬರುತ್ತೆ ಅಂತ ನೋಡಿಕೊಂಡು, ನಾನೀಗ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಲೆಫ್ಟ್ ಸೈಡಿಗೆ ಯಾವುದು ಬರುತ್ತೆ, ರೈಟ್ ಸೈಡಿಗೆ ಯಾವ ಥರ ಬರುತ್ತೆ ಅದನ್ನು ಕಂಡುಹಿಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ನೋಡಿಕೊಂಡು ಆ ವಿಡಿಯೋನ ನೋಡಿ ನೀವು ಗೊತ್ತಾಗುತ್ತೆ ಯಾವ ಥರ ಅಂತಂದು ಹೇಳ್ಕೊಟ್ಟಿದ್ದೀನಿ. ಈ ಥರ ಕರೆಕ್ಟಾಗಿ ಈ ಸೆಂಟ್ರ್ ಪಾಯಿಂಟಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದರೂ ಈ ನೆರಿಗೆಗಳನ್ನ ಜಾಸ್ತಿ ಹಿಡಿದಿದ್ರೆ, ಬೇಕಂದರೆ ಇಲ್ಲಿ ಶಾರ್ಟೇಜ್ ಆದರೆ ಇಲ್ಲಿ ಸ್ಟಿಚ್ ಮಾಡುವಾಗ ಕಡಿಮೆ ಅಂತ ಅನಿಸಿದರೆ ಒಂದು ನೆರಿಗೆನ ಬಿಚ್ಕೊಂಡ್ರೆ ಕರೆಕ್ಟಾಗಿ ಬಂದುಬಿಡುತ್ತೆ. ನೀವು ಅಕಸ್ಮಾತ್ ಜಾಸ್ತಿ ಹಿಡಿದಿದ್ರೆ ಮಾತ್ರ, ಕರೆಕ್ಟಾಗಿ ಹಿಡಿದಿದ್ರೆ ಅದು ಕರೆಕ್ಟಾಗಿ ಬಂದುಬಿಡುತ್ತೆ. ಸ್ಲೀವ್ಸು ಪೀಸ್ ಕೂಡ ಅವಶ್ಯಕತೆ ಇರಲ್ಲ. ನಾನು ಏನು ತೋರಿಸಿದ್ನಲ್ಲ, ನಾನು ಸ್ಲೀವ್ಸ್ ಡಿಸೈನ್ ಮಾಡುವಾಗ ಪಾಯಿಂಟ್ಸ್ಗಳ್ನ ಹಾಕಿದ್ನಲ್ಲ, ಅಲ್ಲಿದ್ದ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈ ಸ್ಲೀವ್ಸು. ಈಗ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಸ್ಲೀವ್ಸ್ ಹಚ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ಮೇನ್ ಬಟ್ಟೆ ಈಗ ನೀವು ಓವರ್ಲಾಕ್ ಮಿಷಿನ್ ಇದ್ದರೆ ಓವರ್ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ಥರ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಈಗ ಉಲ್ಟಾ ಮಾಡ್ಕೊಳ್ಬೇಕು. ಈ ಥರ ಉಲ್ಟಾ ಮಾಡಿಕೊಂಡು ಈ ಥರ ಫೈನಲ್ಲಾಗಿ ಲಾಸ್ಟಲ್ಲಿ ಒಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಅಳತೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಮ್ಮ ಬ್ಲೌಸ್ಗೆ ಕರೆಕ್ಟಾಗಿ ಅಳತೆ ಫಿಟ್ಟಿಂಗ್ ಕರೆಕ್ಟಾಗಿ ಸಿಗಬೇಕು ಅನ್ನೋದಾದರೆ ಯಾವ ಥರ ಪಾಯಿಂಟ್ ಹಾಕ್ಕೊಳ್ಬೇಕು ಅಂತ ತೋರಿಸ್ತೀನಿ. ಸ್ಟ್ರೈಟಾಗೆ ಬರಲ್ಲ ಅಂತ ಕಮೆಂಟ್ಸ್ ಮಾಡ್ತಿದ್ರಲ್ಲ, ಅದನ್ನು ಸಹ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಇಲ್ಲಿ ನೆರಿಗೆ ಇರುತ್ತೆ, ಈ ನೆರಿಗೆ ತೊಗೋಬಾರ್ದು ಅಳತೆನ. ಇಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ ನೆರಿಗೆ ಹತ್ರ, ಇದನ್ನು ಕರೆಕ್ಟ್ ಅಳತೆ ತೊಗೊಳ್ಳಿ. ಈ ಪಾಯಿಂಟನ್ನು ನೀವು ಅಳತೆ ಕರೆಕ್ಟಾಗಿ ತೊಗೋಬೇಕು. ಇದು ಫಿಟ್ಟಿಂಗ್. ಇದು ನೆರಿಗೆ ಹತ್ರ ತೊಗೋಬಾರ್ದು, ಇಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿ ತೊಗೋಬೇಕು. ಸುತ್ತಳತೆ 10 ಇತ್ತು, ಹಾಗಾಗಿ 10 ತೊಗೊಂಡಿದ್ದೀನಿ. ಕೈ ಸುತ್ತಳತೆನೇ ತೊಗೊಂಡಿದ್ದೆ, ಹಾಗಾಗಿ 10. ಇಲ್ಲಿ ಆರ್ಮೋಲ್ ಹತ್ರ ಅಳತೆ ತೊಗೋಬೇಕು. ಆರ್ಮೋಲ್ ಹತ್ರ ಒಂದು ಸಾರಿ ಅಳತೆ ತೊಗೊಳ್ಳಿ. ಈ ಥರ ಪಾಯಿಂಟ್ ಹಾಕ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡಿರ್ತೀವಲ್ಲ, ಇದು ಸರಿ. ಇದು ಬರದೇ ಇದ್ದರೆ ಅಕಸ್ಮಾತ್ ಇಲ್ಲಿ ಉಕ್ಸ್ ಪಟ್ಟಿ ಕಡೆಯಿಂದ ನೋಡಿ ಕರೆಕ್ಟಾಗಿ ಈ ಥರ ಅಳತೆ ತೊಗೋಬೇಕು. ಇಲ್ಲಿ ಒಂದು ಪಾಯಿಂಟನ್ನು ಹಾಕೊಳ್ಬೇಕು. ಈಗ ಕೆಳಭಾಗದಲ್ಲಿ ನೀವು ಕಾಜಪಟ್ಟಿ ಕಡೆಗೆ ಮಾರ್ಕ್ ಹಾಕ್ಕೊಳ್ಳಿ. ಉಕ್ಸ್ ಪಟ್ಟಿ ಕಡೆಗೇ ಮಾರ್ಕ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ಸಿಗುತ್ತೆ. ಕೆಲವ್ರದ್ದು ಎಡಗೈ ಬಲಗೈ ಸಣ್ಣ ದಪ್ಪ ಇರುತ್ತೆ. ಅವ್ರವ್ರದ್ದು ಎಡಗೈಗೆ ಬಲಗೈಗೆ ಬಲಗೈದು ಮಾರ್ಕನ್ನು ಹಾಕ್ಕೊಳ್ಬೇಕು.
ಎರಡು ಒಂದೇ ಸೈಜ್ ಇರಲ್ಲ ಕೈಗಳು, ನೋಡ್ಕೋಬೇಕು. ಏಕೆಂದರೆ ಕೆಲವ್ರದ್ದು ದಪ್ಪ ಸಣ್ಣ ಇರುತ್ತೆ. ನೋಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಸ್ಲೀವ್ಸ್ ಹತ್ರ ಸ್ವಲ್ಪ ಈ ಥರ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಏಕೆಂದರೆ ಕೈಗೆ ಅಂಟ್ಕೊಂಡು ಬರಬೇಕು. ಇಲ್ಲ ಅಂದರೆ ಸ್ಟ್ರೈಟಾಗಿ ಸ್ಟಿಚ್ ಮಾಡಿದರೆ ಅಲ್ಲಿ ಲೂಸು ಒಂಥರ ನೆರಿಗೆ ಥರ ಮೇಕೆ ಏರ್ದಂಗೆ ಆಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಕರೆಕ್ಟಾಗಿ ಈ ಥರ ಸ್ವಲ್ಪ ಲೈಟಾಗಿ ಒಳಕ್ಕೆ ತೊಗೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಒಂದು 2 ಸಾರಿ 3 ಸಾರಿ ಇಲ್ಲಾಂದರೆ 4 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಲ್ಲಿಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. 2 ಸೈಡು ಇದೇ ಥರನೇ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಸಿಂಪಲ್ ನೆಕ್ ಡಿಸೈನ್ ನಿಮಗೆ ಏನು ಅನ್ನಿಸ್ತು ಕಮೆಂಟ್ಸ್ ಮಾಡಿ. ಇದೇ ಥರ ನಾನು ತೋರಿಸ್ಕೊಟ್ಟಿದ್ದೀನಿ ಬೇರೆ ಬೇರೆ ಸಿಂಪಲ್ ನೆಕ್ ಡಿಸೈನ್ಸ್ಗಳನ್ನ. ನೋಡಿ ಸ್ಲೀವ್ಸ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನ್ಯೂ ಟ್ರೆಂಡ್ ಇದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗೆಲ್ಲ ಇದೇ ಥರನೇ ಸ್ಟಿಚ್ ಮಾಡಿಸ್ಕೊತಾರೆ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕಮೆಂಟ್ಸ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಬೇರೆ ಬೇರೆ ಡಿಸೈನ್ಸ್ಗಳ್ನ ಮತ್ತು ಕಟ್ಟಿಂಗ್ಸ್ಗಳ್ನ ತೋರಿಸ್ತಾ ಇರ್ತೀನಿ. ಹಾಗೆ ಟಿಪ್ಸ್ಗಳ್ನ ಸಹ ಶೇರ್ ಮಾಡ್ತಾ ಇರ್ತೀನಿ. ಬಿಗಿನರ್ಸ್ ಆಗಿದ್ದರೆ ತುಂಬ ಈಸಿ ಆಗೋ ಥರ ಹೇಳ್ಕೊಡ್ತೀನಿ. ನಿಮಗೆ ಯಾವ ಕಟ್ಟಿಂಗ್ಸ್ ಬೇಕೋ ಯಾವ ಡಿಸೈನ್ಸ್ ಬೇಕು ಅಂತ ಕೇಳಿದರೆ ಅದನ್ನು ತೋರಿಸ್ಕೊಡ್ತೀನಿ.